ಕರ್ರಿ ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೆಂಡೆಕಾಯಿ ಬೋಂಡವನ್ನು ಮಾಡಿದ್ದೇನೆ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತೂ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಇದೇ ಥರನೇ ಮಾಡಿ ಇದನ್ನು ಹೇಗೆ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಣ. ಕರ್ರಿ ಎಲ್ಲರಿಗೂ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಬೆಂಡೆಕಾಯಿನ ತೊಗೊಂಡಿದ್ದೇನೆ. ಇಲ್ಲಿ ನಾನು ಒಂದು 10 ರಿಂದ 15 ಬೆಂಡೆಕಾಯಿ ತೊಗೊಂಡಿದ್ದೇನೆ. ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವತ್ತು ಬೆಂಡೆಕಾಯಿ ಪಕೋಡ ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಒಂದು ಸ್ವಲ್ಪ ಮಸಾಲ ಇಟ್ಕೊಂಡಿದ್ದೇನೆ, ಜೀರಿಗೆ ಮತ್ತು ಇದು ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 5 ರಿಂದ 6 ಬೆಳ್ಳುಳ್ಳಿ, ಖಾರದ ಪುಡಿ ಒಂದು ಅರ್ಧ ಚಮಚ, ಸ್ವಲ್ಪನೇ ಕರಿಬೇವು ಸೊಪ್ಪು, ಇಷ್ಟು ಇಟ್ಕೊಂಡಿದ್ದೇನೆ. ಇದನ್ನು ಇದರೊಟ್ಟಿಗೆ ಹಾಕ್ಕೊಳ್ಳೋಣ. ಇವಾಗ ಇದು ಒಂದು ಅರ್ಧ ಈರುಳ್ಳಿ ಅಂದರೆ ದೊಡ್ಡ ಸೈಜಿಂದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇವಾಗ ನೋಡಬೇಕು, ಇದರೊಳಗೆ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದನ್ನು ಎಲ್ಲವನ್ನು ನಾವು ಹಾಕಿರೋದು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪನೇ ಖಾರದ ಪುಡಿ ಹಾಕೋತಿದ್ದ, ಸ್ವಲ್ಪನೇ 1/4 ಚಮಚ ಅರಿಶಿನವನ್ನು ಹಾಕೋತಾ ಇದ್ದೇನೆ. ಈರುಳ್ಳಿ ಹಾಕಿದ್ದೀವಲ್ರಿ, ನೀರು ಬಿಡುತ್ತೆ. ಕಡಲೆ ಹಿಟ್ಟನ್ನು ಒಂದು 100 ಗ್ರಾಮ್ನಷ್ಟು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಪಕೋಡ ಯಾವ ಥರ ಮಾಡ್ತೀವಿ ನೋಡಿರಿ, ಅದೇ ಥರನೇ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ನಾವು ಎಲ್ಲವನ್ನು ಈ ಥರನೇ ಕಲಿಸ್ಕೊಂಡು ಇಟ್ಕೋಬೇಕ್ರಿ. ನೋಡ್ಬೋದು ನಮಗೆ ಇದು ಪಕೋಡ ಹಾಕೋಕ್ಕೆ ಸರಿಯಾಗಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ರೀ. ಕೊನೆಯದಾಗಿ ಇದನ್ನು ಹಾಕಿಬಿಟ್ಟು ಈ ಥರನೇ ತುಂಬ ಟೇಸ್ಟ್ ಆಗಿರ್ತದೆ ರೀ ಬೆಂಡೆಕಾಯಿ. ಅಂದರೆ ಈಗ ಡಯಾಬಿಟಿಕ್ ಇರೋರಿಗಾಗಿರಬೇಕು, ಮಕ್ಕಳಿಗಾಗಿರಬೇಕು, ಚೆನ್ನಾಗಿರುತ್ತೆ. ಮತ್ತು ಈ ಬೆಂಡೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಜಾಸ್ತಿ ಬೆಂಡೆಕಾಯಿ ಮಕ್ಕಳಿಗೆ ತಿನ್ನಿಸಿದ್ರೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತಂತ ಹೇಳ್ತಾರೆ. ಹಾಗಾಗಿ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ನಮ್ಮದು ಸರಿಯಾಗಿದೆ. ಇವಾಗ ನಾನಿಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನಮ್ಮದು ಆಯಿಲ್ ಬಿಸಿಯಾಗಿದೆ. ನಾನು ಒಂದೊಂದೇ ನಾವು ಈಗ ಪಕೋಡ ಯಾವ ಥರ ಬಿಡ್ತೀವಿ ನೋಡಿರಿ, ಅದೇ ಥರನೇ ಈಗ ಬಿಡೋಣ. ತುಂಬ ಟೇಸ್ಟ್ ಆಗಿರುತ್ತೆ. ನಾನು ಇದು 2ನೇ ಸರ್ತಿ ಮನೆಯಲ್ಲಿ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ನೋಡ್ಬೋದು ರೀ, ನಾನು ಒಂದೊಂದೇ ನೋಡಿರಿ, ನಮ್ಮದು ಕೆಳಗಡೆ ಹಿಡಿದಿಲ್ಲ ತಳ, ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿಯೂ ಇರುತ್ತೆ, ಒಳಗೆ ಸಾಫ್ಟ್ ಇರುತ್ತೆ ಬೆಂಡೆಕಾಯಿ. ನೋಡ್ಬೋದು ಈರುಳ್ಳಿ ಮತ್ತು ಬೆಂಡೆಕಾಯಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇವಾಗ ನಮ್ಮದು ನೋಡ್ಬೋದು ರೀ, ಕಲರ್ ಚೇಂಜ್ ಆಗಿದೆ. ಪಕೋಡ ಕಲರ್ ಯಾವ ಥರ ಬರುತ್ತೆ, ಗೋಲ್ಡನ್ ಬ್ರೌನು ಬಂದಿದೆ ರೀ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಂದರೆ ನೋಡಿರಿ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇವಾಗ ರೆಡಿ ಆಗಿದೆ, ನಾನು ತೆಗೆದು ಇಟ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ನಾನು ಈ ಥರ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿರಿ, ಈ ಸ್ಪೂನ್ನಿಂತಲೂ ಈ ಥರನೂ ಬಿಡ್ಬೋದು, ತುಂಬ ಸುಲಭವಾಗಿ. ಈರುಳ್ಳಿಗಿನ್ನಲೂ ಇದು ಬೆಂಡೆಕಾಯಿ ಪಕೋಡ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿರಿ, ಈ ಥರ ಬಿಡ್ಬೋದು ರೀ. ಇವಾಗ ನಾನು ಎಲ್ಲವನ್ನು ಸ್ಪೂನ್ನಿಂದ ಹಾಕ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ರೆಡಿಯಾಗಿದೆ. ಇವಾಗ ನೋಡ್ಬೋದು ರೀ, ನಾನು ಕೊನೆಯದಾಗಿ ಇದನ್ನು ಇಷ್ಟಕೊಂಡು ಮಾಡ್ಕೊಂಡಿದ್ದೇನೆ. ಇವಾಗ ನಮ್ಮದು ರೆಡಿಯಾಗಿದೆ. ನೋಡ್ಬೋದು ರೀ, ನಾನು ತೆಗಿತಾ ಇದ್ದೀನಿ. ಇವಾಗ ನೋಡ್ಬೋದು ನಮ್ಮದು ಬೋಂಡ ರೆಡಿಯಾಗಿದೆ ರೀ. ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.